ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು, ಈ ಪೂರ್ಣ 5 ವರ್ಷ ನೀವೇ ಮುಖ್ಯಮಂತ್ರಿ ಇರ್ತೀರಿ, ಅದನ್ನ ಹೇಳ್ಬೇಕು. ಕೂತ್ಕೊಳ್ಳಿ ಯತ್ನಾಳ್. ಈಗ ಮಾನ್ಯ ಸಭಾಧ್ಯಕ್ಷರೇ, ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ, ನಮಗೆ ಭಯ ಇದೆ ಅಂತ. ನಮ್ಗೆ ಯಾವ ಭಯ ಇಲ್ಲ. 141 ಜನ ಸದಸ್ಯರು, 141. ನಿಮ್ಮಲ್ಲಿ 2 ಕಮ್ಮಿ ಆಯ್ತು. ಈಗ ಮೂರು ಕಡಿಮೆ. ಅದು ನಿಮಗೆ ಆ ಭಯ ಇರಬೇಕು ಅಷ್ಟೇ ಸರ್. ತಿರ್ಗಿ ಯಾಕೆ ಅಲ್ಲಿ ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರು, ನಮ್ಮಲ್ಲಿ 3 ಜನ ಕಡಿಮೆ ಆದ್ರು, ನಿಮ್ಮಲ್ಲಿ 16 ಜನ ಕಡಿಮೆ ಆದ್ರಲ್ಲ ಸರ್. ನಾವು ಸರ್ಕಾರ ಮಾಡಿದಾಗ 16 ಜನ ಅಲ್ಲ, ಅದು ಬಿಟ್ಟು ನಮಗೆ ಗೆಲ್ಲೋ ಶಕ್ತಿ ಇಲ್ವಲ್ಲ. 16 ಜನ ಮತ್ತೆ ರಾಜಣ್ಣ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತಾನೆ ಅವ್ರೆ. ಈ ಪತ್ರಿಕೆಯವರು ಬಿಡಲ್ಲ. ಯಾಕೆ ನವೆಂಬರ್ ಅದೇನಾಗ್ತದೆ ನೋಡೋಣ. ನಾವು ವಿ ಆರ್ ವೈಟಿಂಗ್ ಫಾರ್ ನವೆಂಬರ್. ಅಲ್ಲಿವರೆಗೂ ನಾವೇನು ಮಾತಾಡೋಣ. ಅಧ್ಯಕ್ಷರೇ, 11 ವರ್ಷಗಳ ಕಾಲ ಇವರು ಬಿಜೆಪಿಯವರು ಅಧಿಕಾರದಲ್ಲಿದ್ದರು. 2006ರಿಂದ ಸಮ್ಮಿಶ್ರ ಸರ್ಕಾರ ಆಯಿತು. ಅದರಲ್ಲೂ ಪಾರ್ಟ್ನರ್ ಆಗಿದ್ರು. 2020 ಮಂತ್ಸ್ ಅಂತ ಆಗಿತ್ತು. ಆಮೇಲೆ 2008ರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ. ಮಾಡಿದ್ರ 113 ಜನ ಗೆದ್ರ, ನೀವು ಗೆಲ್ಲಿಲ್ಲ. ಮತ್ತೆ 2018ರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ. ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ. ಮುಂದೇನೂ ಬರಲ್ಲ. ನೀವು ಇಬ್ರು ಜೊತೆ ಸೇರ್ಕೊಂಡ್ರೂ ಬರಲ್ಲ. ಜನ ನಿಮ್ಮನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಮಾನ್ಯ ಸೀಟ್ ಲೀಡ್ ಬಂದಿದ್ದೀರಿ. ಇನ್ನೊಂದು 2 ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು 175 ಸೀಟ್ ಗೆಲ್ತೀವಿ. ಬರ್ದ್ ಮಾಡ್ಕೊಳ್ರಿ ಹೇಳಿದೀನಿ. ನೆಕ್ಸ್ಟ್ 175 ಸೀಟ್ ಗೆದ್ದೇ ಗೆಲ್ತೀರಿ. ನಾವು ಬರ್ದ್ ಮಾಡ್ಕೊಳ್ರಿ. 5 ಪಂಚಾಯತಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು. ಎಷ್ಟು ಗೆದ್ರಿ ನೀವು? ಏನು ಗೆದ್ದಿಲ್ಲ ನೀವು. ನೀವು ಯಾವಾಗಲೂ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಬೈ ಎಲೆಕ್ಷನ್ ನಾವೇ ಗೆದ್ದಿಲ್ಲ. ಎಲ್ಲ ಬೈ ಎಲೆಕ್ಷನ್ ನಾವೇ ಗೆದ್ದ ಮೇಲೆ ಬಿಟ್ರೆ